ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ನಾವು ಸುಂದರವಾಗಿ ಕಾಣಬೇಕು, ಅಂದವಾಗಿರಬೇಕು, ಚಂದವಾಗಿರಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ನಮ್ಮ ಮನೇನ ನಾವು ಅಷ್ಟೇ ಸುಂದರವಾಗಿ ಇಟ್ಕೊಳ್ಬೇಕು ಅಂತ ಬಯಸ್ತೀವಿ. ಅದರಲ್ಲೂ ನಮ್ಮ ಅಡುಗೆ ಮನೆ ಅಂತೂ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ ಸ್ನೇಹಿತರೆ? ಆದರೆ ನಾವು ಅಡುಗೆ ಮನೆಯಲ್ಲಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ, ಅನುದಿನ ಎಷ್ಟೇ ಶ್ರಮಪಟ್ಟು ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೂ ಈ ಸಮಸ್ಯೆಗಳು ನಮಗೆ ಕಂಡು ಬಂದೇ ಬರ್ತವೆ ಅಲ್ವಾ ಸ್ನೇಹಿತರೆ? ಹಾಗಾದರೆ ಯಾವ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ, ಇದಕ್ಕೆ ಏನು ಪರಿಹಾರ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಆ ಮುಖ್ಯವಾಗಿರೋ ಸಮಸ್ಯೆಗಳು ಯಾವುವು ಅಂದರೆ ಈ 3 ಸಮಸ್ಯೆಗಳು. ಒಂದು ಜಿರಳೆ, ಇನ್ನೊಂದು ಹಲ್ಲಿ, ಇನ್ನೊಂದು ಇಲಿ ಅಲ್ವಾ? ನಾವು ಎಷ್ಟೇ ನಮ್ಮ ಕಿಚನನ್ನು, ನಮ್ಮ ಅಡುಗೆ ಮನೆಯನ್ನು ನಾವು ಎಷ್ಟೇ ನೀಟಾಗಿ ಕ್ಲೀನಾಗಿ ಮಾಡಿದರೂ ಒಂದಲ್ಲ ಒಂದು ರೂಪದಲ್ಲಿ ಈ 3 ವಾಪಸ್ ಬಂದೇ ಬರ್ತಿರ್ತವೆ, ನಮಗೆ ಕಾಟ ಕೊಡ್ತಾನೇ ಇರ್ತವೆ ಸ್ನೇಹಿತರೆ. ಹಾಗಾದರೆ ಈ 3 ಸಮಸ್ಯೆಗಳಿಗೂ ಶಾಶ್ವತವಾದ ಪರಿಹಾರನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನೋಡ್ಕೊಂಡು ಬರೋಣ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಲ್ಲಿ ಸ್ನೇಹಿತರೆ, ಇದನ್ನು ಸುಲಭವಾಗಿ ಓಡಿಸುವ ಒಂದು ಮಾರ್ಗ ಏನು ಅಂದರೆ ಹ್ಯಾಂಡ್ ಸ್ಯಾನಿಟೈಸರ್. ಕೋವಿಡ್ ಟೈಮಲ್ಲಿ ನಾವು ತುಂಬಾ ಬಳಸ್ತಿದ್ದೀವಿ ಅಲ್ವಾ? ಅದೇ ಹ್ಯಾಂಡ್ ಸ್ಯಾನಿಟೈಸರ್ ಯಾವುದೇ ಫ್ಲೇವರ್ ಇರ್ಬೋದು. ಆ ಹ್ಯಾಂಡ್ ಸ್ಯಾನಿಟೈಸರ್ನ ಒಂದು ಸ್ಪ್ರೇ ಬಾಟಲ್ನಲ್ಲಿ ತಗೊಂಡು ಹಲ್ಲಿಗಳು ಬರುವಂಥ ಜಾಗದಲ್ಲಿ ಸ್ಪ್ರೇ ಮಾಡ್ತಾ ಬನ್ನಿ. ಇದರಿಂದ ಹಲ್ಲಿಗಳು ಶಾಶ್ವತವಾಗಿ ಮನೆ ಬಿಟ್ಟು ಹೋಗ್ತವೆ. ಹಾಗೆ ಇನ್ನೊಂದು ಉಪಾಯ ಅಂದರೆ ಈರುಳ್ಳಿ ಮತ್ತು ಶುಂಠಿ ಇದೆರಡನ್ನು ಮಿಕ್ಸಿಗೆ ಹಾಕಿ ಇದರ ರಸನ ತಗೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಲ್ಲಿಗಳು ಬರುವಂಥ ಜಾಗದಲ್ಲಿ ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದರ ಘಾಟಿಗೆ, ಇದರ ಸ್ಮೆಲ್ಲಿನ ಸ್ಟ್ರಾಂಗ್ನೆಸ್ಸಿಗೆ ಹಲ್ಲಿಗಳು ಮನೆ ಬಿಟ್ಟು ಓಡಿಯೇ ಹೋಗ್ತವೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ ಜಿರಳೆಗಳು. ಎಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೂ ಸಹ ಕಂಡುಬರುವಂಥವು ಈ ಜಿರಳೆಗಳು. ಒಂದು ಮನೆಯಲ್ಲಿ ಬಂತು ಅಂದರೆ ಅದರ ವಂಶನೇ ಬೆಳೆಸ್ಕೊಂಡು ಬಿಡುತ್ತೆ. ನಾವು ಮನೇನ ಎಷ್ಟೇ ಕ್ಲೀನ್ ಮಾಡಿ ಇಟ್ಟರೂ ಸಹ ಇದು ಹಗಲೊತ್ತು ಕಾಣೋದೇ ಇಲ್ಲ ಸ್ನೇಹಿತರೆ. ರಾತ್ರಿ ಆದರೆ ನಮ್ಮ ಅಡುಗೆ ಮನೆನ ನಾಶ ಮಾಡಲಿಕ್ಕೆ ಅಥವಾ ಗಲೀಜು ಮಾಡಲಿಕ್ಕೆ, ರೋಗಗಳನ್ನು ತರಲಿಕ್ಕೆ ಇದು ತನ್ನ ಸೈನ್ಯನೇ ರೆಡಿ ಮಾಡ್ತಾ ಇರುತ್ತೆ. ಇದನ್ನು ಸುಲಭವಾಗಿ ಹೋಗಿಸಲಾಡಲಿಕ್ಕೆ ನಾವು ಬೋರೆಕ್ಸ್ ಪೌಡರ್ ಅಂತ ಸಿಗುತ್ತೆ. ಈ ಬೋರೆಕ್ಸ್ ಪೌಡರ್ ಮತ್ತು ಗೋಧಿ ಹಿಟ್ಟು ಇದೆರಡನ್ನು ಸ್ವಲ್ಪ ನೀರು ಹಾಕಿ ಕಲಸಿ ಉಂಡೆಗಳ ಥರ ಮಾಡಿಕೊಂಡು ಇದನ್ನು ಈ ಜಿರಳೆಗಳಿರುವಂಥ ಜಾಗದಲ್ಲಿ ಹಾಕ್ತಾ ಬನ್ನಿ ಸ್ನೇಹಿತರೆ. ಇದನ್ನು ತಿಂದು ಜಿರಳೆಗಳು ಸತ್ತೇ ಹೋಗ್ತವೆ. ಸ್ಪೆಷಲಿ ನೀವು ಇದನ್ನು ಸಿಂಕ್ ಕೆಳಗಡೆ ಆಗಿರಬಹುದು, ಅಥವಾ ಡಸ್ಟ್ಬಿನ್ ಇಡುವಂಥ ಜಾಗದಲ್ಲಿ ಆಗಿರ್ಬೋದು, ಅಥವಾ ಗ್ಯಾಸ್ ಹತ್ತಿರ ಆಗಿರ್ಬೋದು, ಅಥವಾ ನೀವು ಸಾಮಾನು ಇಡುವಂಥ ಕ್ಯಾಬಿನೆಟ್ಸ್ಗಳಲ್ಲಿ ಆಗಿರ್ಬೋದು, ಶೆಲ್ಫ್ಗಳಲ್ಲಿ ಆಗಿರಬಹುದು, ಈ ಉಂಡೆಗಳನ್ನು ಇಡ್ತಾ ಬನ್ನಿ. ಅದರಿಂದ ಈ ಜಿರಳೆಗಳು ತಿಂದು ಸತ್ತೇ ಹೋಗ್ತವೆ ಸ್ನೇಹಿತರೆ. ಆಗ ನಮ್ಮ ಮನೆ ಅಂದವಾಗಿ, ಸುಂದರವಾಗಿ, ಹಾಗೆ ಮುಖ್ಯವಾಗಿ ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಉಪಾಯ ಏನು ಅಂದರೆ ಈ ದಾಲ್ಚಿನ್ನಿ ಚಿಕ್ಕೆ ಸೇರುತ್ತಲ್ಲ ಸ್ನೇಹಿತರೆ, ಇದರ ಪೌಡರ್ನ ತಗೊಳ್ಳಿ. ಈ ಪೌಡರ್ಗೆ ಸ್ವಲ್ಪ ಕರ್ಪೂರ ಯಾವುದೇ ಆಗಿರ್ಬೋದು, ಪಚ್ಚೆ ಕರ್ಪೂರ ಆಗಿರ್ಬೋದು, ಅಥವಾ ನಾವು ಆರತಿ ಬೆಳಗುವಂಥ ಕರ್ಪೂರ ಬಿಲ್ಲೆಗಳೇ ಆಗಿರ್ಬೋದು, ಇದನ್ನು ಸಹ ಪೌಡರ್ ಮಾಡಿಕೊಂಡು ಇದರ ಜೊತೆ ಮಿಶ್ರಣ ಮಾಡಿ ಇದೆರಡರ ಪೌಡರನ್ನು ನಾವು ನಮ್ಮ ಗ್ಯಾಸ್ ಏರಿಯಾ ಹತ್ರ ಆಗಿರ್ಬೋದು, ಸಿಂಕ್ ಹತ್ರ ಆಗಿರ್ಬೋದು, ನಮಗೆ ಎಲ್ಲಿ ಜಿರಳೆಗಳ ಪ್ರಾಬ್ಲಮ್ ಇರುತ್ತೋ ಅಲ್ಲೆಲ್ಲ ಈ ಪೌಡರನ್ನು ಹಾಕ್ತಾ ಬಂದರೆ ಇದರಿಂದಲೂ ಸಹ ನಮಗೆ ಜಿರಳೆಯ ಪ್ರಾಬ್ಲಮ್ ತುಂಬಾ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ. ಇದರಿಂದ ಈ ಸ್ಮೆಲ್ಲಿನ ಪವರಿಂದ ಜಿರಳೆಗಳು ಸತ್ತೇ ಹೋಗ್ತವೆ. ಮತ್ತು ಇದನ್ನು ನೀವು ನಿಮ್ಮ ವಾರ್ಡ್ರೋಬ್ಗಳಲ್ಲಿ ಸಹ ಇಟ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಒಂದು ಸಣ್ಣ ಟಿಶ್ಯೂ ಪೇಪರ್ನಲ್ಲಿ ಹಾಕಿ ಫೋಲ್ಡ್ ಮಾಡಿ ಇದನ್ನು ನಿಮ್ಮ ವಾರ್ಡ್ರೋಬ್ನಲ್ಲಿ ಇಡ್ತಾ ಇರಿ ಸ್ನೇಹಿತರೆ. ಇದರಿಂದ ಸಹ ನಮ್ಮ ಬಟ್ಟೆ ಇಡುವಂಥ ವಾರ್ಡ್ರೋಬಲ್ಲಿ ನಮಗೆ ಜಿರಳೆಗಳ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಈ ಚಳಿಗಾಲದಲ್ಲಿ ಬಟ್ಟೆಗಳಿಂದ ಬರುವಂಥ ಒಂದು ಕುಮಟು ವಾಸನೆ ಏನಿರುತ್ತೆ ಅದು ಸಹ ನಮಗೆ ಬರೋದಿಲ್ಲ ಸ್ನೇಹಿತರೆ. ಇನ್ನೊಂದು ನಮ್ಮ ದೊಡ್ಡ ಸಮಸ್ಯೆ ಅಂದರೆ ಈ ಇಲಿಗಳ ಕಾಟ ಸ್ನೇಹಿತರೆ. ಈ ಕಾಟದಿಂದ ನಾವು ಸುಲಭವಾಗಿ ತಪ್ಪಿಸಿಕೊಳ್ಳುವಂಥ ಮಾರ್ಗ ಅಂದರೆ ಮಾಡಿರುವಂಥ ಅನ್ನಕ್ಕೆ ಸ್ವಲ್ಪ ಹಾರ್ಪಿಕನ್ನು ಮಿಕ್ಸ್ ಮಾಡಿ ಸ್ನೇಹಿತರೆ. ಇದನ್ನು ಇಲಿಗಳು ತಿರುಗಾಡುವಂಥ ಜಾಗದಲ್ಲಿ ನೀವು ರಾತ್ರಿ ಹೊತ್ತು ಇಡ್ತಾ ಬನ್ನಿ. ಇದನ್ನು ತಿಂದು ಇಲಿಗಳು ಸತ್ತೇ ಹೋಗ್ತವೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಅತಿ ಶೀಘ್ರವಾಗಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲಿ ನಾವು ಇರುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.